ಅದು ಮಂಗಳೂರು ನಗರದ ನಡುವೆ ಇರೋ ಪ್ರದೇಶವಾಗಿದ್ದು ಅಲ್ಲಿ ಬುಧವಾರ ನಡುರಾತ್ರಿಯಲ್ಲಿ ಊರ ದೈವದಿಂದ ವಿಶೇಷ ಕಾರ್ಯವೊಂದು ನಡೆದಿದೆ. ಅದು ಎಷ್ಟು ವಿಶೇಷ ಅಂದ್ರೆ ಅದಕ್ಕಾಗಿ ರಾತ್ರಿ 10 ಗಂಟೆಯ ಬಳಿಕ ಜನರು ದೈವದ ಸಾನ್ನಿಧ್ಯ ಹೊರತುಪಡಿಸಿದರೆ ಮನೆಯಲ್ಲೇ ಇರಬೇಕು ಎಂಬ ಎಚ್ಚರಿಕೆ ನೀಡಲಾಗಿತ್ತು. 12 ಗಂಟೆ ಆಗ್ತಾ ಇದ್ದಂತೆ ಅಲ್ಲಿ ನಡೆದ ಆ ಕಾರ್ಯ ಮೈ ನವಿರೇಳಿಸುವಂಥದ್ದು. ಏನದು ಕಾರ್ಯ ಅಂತೀರಾ? ಇಲ್ಲಿದೆ ರಿಪೋರ್ಟ್. ಜನರಿಗೆ ಕಾಡುತ್ತಿತ್ತು ಬ್ರಹ್ಮ ರಾಕ್ಷಸ ಕಾಟ. ದೈವರಾಜ ಬಪ್ಪು ಸ್ವಾಮಿಯ ಮೊರೆ ಹೋದ ಗ್ರಾಮಸ್ಥರು. ನಡು ರಾತ್ರಿಯಲ್ಲಿ ನಡೆಯಿತು ಬ್ರಹ್ಮ ರಾಕ್ಷಸನ ಉಚ್ಚಾಟನೆ. ತಮಿಳುನಾಡಿನಲ್ಲಿ ದೈವಾರಾಧನೆಗೆ ವಿಶಿಷ್ಟ ಸ್ಥಾನವಿದೆ. ದೈವಗಳ ಮೇಲೆ ತುಳುವರಿಗೂ ಅಷ್ಟೇ ನಂಬಿಕೆಯೂ ಇದೆ. ಇದರ ಜೊತೆ ಪ್ರೇತಾತ್ಮ, ಬ್ರಹ್ಮ ರಾಕ್ಷಸಗಳ ಇರುವಿಕೆಯ ಬಗ್ಗೆ ಸಾಕಷ್ಟು ನಂಬಿಕೆಗಳಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮಂಗಳೂರಿನಲ್ಲೊಂದು ವಿಶಿಷ್ಟ ಅಪರೂಪದ ಘಟನೆ ನಡೆದಿದೆ. ಬ್ರಹ್ಮ ರಾಕ್ಷಸನಿಗೆ ಮೋಕ್ಷ ಕೊಡೋ ಉಚ್ಚಾಟನೆ ಕಾರ್ಯ ನಡೆದಿದೆ. ಮಂಗಳೂರು ನಗರದ ಕೊಟ್ಟಾರ ಬಳಿಯ ಡೇರೆಬೈಲ್ನ ಗ್ರಾಮಸ್ಥರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ರು. ಬ್ರಹ್ಮ ರಾಕ್ಷಸನಿಂದಲೇ ಈ ರೀತಿ ನಾನಾ ತೊಂದರೆಗಳು ಎದುರಾಗಿದೆ ಅನ್ನೋದು ಜ್ಯೋತಿಷರ ಮೂಲಕವೂ ಗ್ರಾಮಸ್ಥರಿಗೆ ಕಂಡು ಬಂದಿತ್ತು. ಇದರ ಜೊತೆಗೆ ಈ ಗ್ರಾಮದ ಆರಾಧ್ಯ ದೈವ ಆಗಿರೋ ಮಹಾದೈವರಾಜ ಕೋಟೆದ ಬಪ್ಪುಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಆರಂಭ ಮಾಡೋ ಮೊದಲು ದೇವಸ್ಥಾನದವರು ಪ್ರಶ್ನಾ ಚಿಂತನೆ ನಡೆಸಿದಾಗ ಅಲ್ಲೂ ಈ ಬ್ರಹ್ಮ ರಾಕ್ಷಸನ ತೊಂದರೆ ಇರೋದು ಬೆಳಕಿಗೆ ಬಂದಿದೆ. ಇಡೀ ಊರಿನವರು ಸೇರಿ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಮಾಡಬೇಕೆಂದು ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಿದೆ. ಅದರಂತೆ ನಿನ್ನೆ ನಡುರಾತ್ರಿಯಲ್ಲಿ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ನಡೆದಿದೆ. ಊರಿಗೆ ಊರೇ ಸೇರಿ ಉಚ್ಚಾಟನೆ ನಡೆಸಬೇಕಾಗಿರೋದ್ರಿಂದ ಪ್ರತಿ ಮನೆಯವರು ಇದರಲ್ಲಿ ಭಾಗಿಯಾಗಬೇಕು. ಅದರಂತೆ ಪ್ರತಿ ಮನೆಯಿಂದ ರಕ್ತ ಬಲಿಗಾಗಿ ಒಂದು ಕೋಳಿ, ಒಂದು ಲಿಂಬೆಹಣ್ಣು, ಒಂದು ತೆಂಗಿನಕಾಯಿ, ಒಂದು ತೆಂಗಿನ ಗರಿಯ ದಿವಟಿಗೆಯನ್ನು ದೇವಸ್ಥಾನಕ್ಕೆ ನೀಡಬೇಕು. ರಾತ್ರಿ 12 ಗಂಟೆಯಾಗುತ್ತಿದ್ದಂತೆ ದೈವರಾಜ ಬಪ್ಪುಸ್ವಾಮಿ ಹಾಗೂ ಗುಳಿಗ ದೈವದ ಪಾತ್ರೆಯ ದರ್ಶನ ಸೇವೆಯಾಗಿ ಬಳಿಕ ಆ ಪರಿಸರದಲ್ಲಿ ಇರೋ ಎಲ್ಲ ಪ್ರೇತಾತ್ಮ, ಬ್ರಹ್ಮ ರಾಕ್ಷಸನನ್ನು ದೈವರಾಜ ಬಪ್ಪುಸ್ವಾಮಿ ಆವಾಹನೆ ಮಾಡಿ ಗುಳಿಗ ದೈವದ ಮೂಲಕ ಕಳುಹಿಸಿ ನದಿ ತೀರದಲ್ಲಿ ಮೋಕ್ಷ ನೀಡಲಾಯಿತು. ಈ ವೇಳೆ ಕೇವಲ ಪುರುಷರು ಮಾತ್ರ ಭಾಗವಹಿಸಲಿದ್ದು ಯಾರೊಬ್ಬರು ಆ ಪರಿಸರದಲ್ಲಿ ಓಡಾಡುವಂತಿಲ್ಲ. ಹೀಗಾಗಿ ಪೊಲೀಸರು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆಯವರೆಗೆ ಆ ಪರಿಸರದ ಸಂಚಾರ ನಿಷೇಧ ಮಾಡಿದ್ರು. ರಸ್ತೆಯಲ್ಲಿ ಯಾರೂ ಓಡಾಡದಂತೆ ಮೊದಲೇ ಎಲ್ಲರಿಗೂ ಸೂಚನೆ ನೀಡಲಾಗಿತ್ತು. ಈ ಉಚ್ಚಾಟನೆ ನೋಡುವವರು ರಾತ್ರಿ 10 ಗಂಟೆ ಒಳಗೆ ದೇವಸ್ಥಾನಕ್ಕೆ ಬಂದು ಸೇರಬೇಕೆಂದು ಆಡಳಿತ ಮಂಡಳಿ ಸೂಚಿಸಿತ್ತು. ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಪ್ರಕ್ರಿಯೆಗಳು ರಾತ್ರಿ 11 ಗಂಟೆಗೆ ಆರಂಭಗೊಂಡಿದ್ದು ಮುಂಜಾನೆವರೆಗೂ ಮುಂದುವರೆದಿತ್ತು. ದೈವಸ್ಥಾನದಲ್ಲಿ ಉಚ್ಚಾಟನೆ ಮಾಡಿದ ಬಳಿಕ ಸುಮಾರು 5 ಕಿಲೋಮೀಟರ್ ದೂರ ಇರುವ ಕುಳೂರಿನ ಫಲ್ಗುಣಿ ನದಿವರೆಗೂ ಗುಳಿಗ ದೈವ ಸೇರಿ ಕ್ಷೇತ್ರದವರು ನಡೆದುಕೊಂಡೇ ತೆರಳಿ ನದಿ ತೀರಕ್ಕೆ ಬಿಟ್ಟಿದ್ದಾರೆ. ಈ ಮೂಲಕ ಬ್ರಹ್ಮ ರಾಕ್ಷಸ ಈ ಡೇರೆಬೈಲ್ ಗ್ರಾಮದಿಂದ ಹೊರಟು ಹೋಯಿತು ಅನ್ನೋ ನಂಬಿಕೆ ಮೂಡಿದೆ. ಒಟ್ಟಿನಲ್ಲಿ ಇಂಥ ಅಪರೂಪದ ವಿಶಿಷ್ಟ ಸಂಪ್ರದಾಯಕ್ಕೆ ಡೇರೆಬೈಲ್ ಗ್ರಾಮ ಸಾಕ್ಷಿಯಾಯಿತು ಅನ್ನೋದೇ ವಿಶೇಷ. ಶಶಿಕಾಂತ್ ರಾಜ್.